ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಈಗೇನು ಮಾಡೋದು? ಇವ್ರು ಬೇರೆ ಅಪ್ಪನ ಕರಿ ಅಂದಿದ್ದಾರೆ. ಅಷ್ಟೆಲ್ಲ ಮಾತಾಡಿ ಬಂದಿದ್ದೀನಿ. ಈಗ ಹೆಂಗಪ್ಪ ಕರೆಯೋದು? ಒಳ್ಳೆ ಕತೆ ಆಯ್ತಲ್ಲಪ್ಪ ಇದು. ಏನ್ರಿ ಮಾವನ ಹೆಂಗೆ ಕರ್ಕೊಂಬರೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಲ್ಲ ಕಣೆ, ಅವ್ರು ನೋಡಿದ್ರೆ ಫಾರಿನ್ನಲ್ಲಿದ್ದಾರೆ. ಅವ್ರಿಗೆ ಅಪ್ಪ ಹೇಗೆ ಸಹಾಯ ಮಾಡೋದಕ್ಕೆ ಸಾಧ್ಯ? ಅಷ್ಟೊಂದು ಹೊಗಳ್ತಾ ಇದ್ದಾರೆ, ಹೆಂಗೆ? ಊರಲ್ಲಿ ಇರೋರಿಗೆಲ್ಲ ಮಾವನ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅವ್ರಿಗೆ ಮರ್ಯಾದೆ ಕೊಡ್ತಾರೆ. ಮಕ್ಕಳಾಗಿ ನೀವೇ ಅವ್ರ ಬೆಲೆ ತಿಳ್ಕೊಂಡಿಲ್ಲ. ಮಾವ ಜೀವನದಲ್ಲಿ ಹಣ ಸಂಪಾದನೆ ಮಾಡದೇ ಇದ್ರು ಬೇಕಾದಷ್ಟು ಗೌರವನ ಸಂಪಾದನೆ ಮಾಡಿದ್ದಾರೆ. ಅಲ್ಲ ಕಣೆ, ನಾನಿಲ್ಲಿ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ. ನೀನು ನೋಡಿದ್ರೆ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಾ ಇದೆಯಲ್ಲ, ಏನು ಮಾಡೋದು ಅಂತ ಹೇಳು. ಏನು ಮಾಡಲಿ ಅಂತ ನನ್ನನ್ನು ಕೇಳಿದ್ರೆ ನಾನೇನ್ರಿ ಮಾಡೋಕ್ಕಾಗತ್ತೆ? ನೀವೊಂದು ಕೆಲಸ ಮಾಡಬೇಕಿತ್ತು. ನಾನು ಅಪ್ಪ ಅಮ್ಮನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದೀನಿ, ಬಾಯಿಗೆ ಬಂದಾಗ ಮಾತಾಡಿದ್ದೀನಿ ಅಂತ ಅವ್ರಿಗೆ ಹೇಳಬೇಕಾಗಿತ್ತು. ಏನು ನೀನು? ಅವ್ರು ಅಷ್ಟೆಲ್ಲ ಹೊಗಳ್ತಾ ಇದ್ರು. ನಾನು ಇರೋ ವಿಷಯನಾದ್ರು ಹೇಳ್ಬಿಟ್ಟಿದ್ರೆ ಈಗಲೇ ಮನೆ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟಿರೋರು. ನೀನು ಸೂಪರ್ ಕಡೆ. ಆ ಸಮಯಕ್ಕೆ ಅವ್ರು ಊರಿಗೆ ಹೋಗಿದ್ದಾರೆ ಅಂತ ಹೇಳಿ ನನ್ನನ್ನು ಬಚಾವ್ ಮಾಡಿಬಿಟ್ಟೆ. ನಿಮ್ಮನ್ನು ಮದುವೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಲ್ಲ ಈ ಮನೆಗೆ, ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ? ನನ್ನ ಗಂಡ ತನ್ನ ಅಪ್ಪ ಅಮ್ಮನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾರೆ ಅಂತ ನಾನು ಯಾವ ಬಾಯಲ್ಲಿ ಹೇಳಿ? ನಿಮ್ಮ ಜೊತೆಗೆ ನನ್ನ ಮಾನ ಮರ್ಯಾದೆನೂ ಹೋಗಿರೋದು. ಹೋಗಿ ಮೊದಲು ಮಾವನ್ನ ಕರ್ಕೊಂಡು ಬಂದು ಅವ್ರ ಜೊತೆ ಮಾತಾಡಿಸಿ. ಮಾವನಿಗೆ ಯಾರ ಜೊತೆ ಹೇಗೆ ಮಾತಾಡಬೇಕು ಅಂತ ಚೆನ್ನಾಗಿ ಗೊತ್ತು, ಅವರೆಲ್ಲ ಮಾತಾಡ್ತಾರೆ. ಏನು? ನಾನು ಹೋಗಿ ಅಪ್ಪನ ಕರ್ಕೊಂಬರ್ಬೇಕಾ? ಹೋಗ್ರಿ, ಹೆತ್ತ ಅಪ್ಪ ಅಮ್ಮನ ಮುಂದೆ ಹೋಗಿ ಕೈ ಕುಟ್ಕೊಂಡು ನಿಂತ್ಕೊಂಡ್ರೆ ನಿಮ್ಮ ಮಾನ ಮರ್ಯಾದೆ ಏನು ಕಮ್ಮಿ ಆಗ್ಬಿಡುತ್ತಾ? ಹೋಗಿ ಕರ್ಕೊಂಡು ಬನ್ನಿ. ಅಲ್ಲ ಕಣೆ, ನಾನು ಹೋಗಿ ಹೇಗೆ ಕರ್ಕೊಂಬರಕ್ಕಾಗುತ್ತೆ? ನಿಮಗೆ ಕೇಳಿ ಬಯಸೋರ ಹತ್ರ ಹೋಗಿ ಸಂಬಂಧ ಬೆಳ್ಸಕ್ಕಾಗತ್ತೆ ಕಾಸಿಗೋಸ್ಕರ? 3 ಹೊತ್ತು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಯಸೋ ಅಪ್ಪ ಅಮ್ಮನ ಜೊತೆ ಸಂಬಂಧ ಉಳಿಸ್ಕೊಳಕ್ ಆಗೋದಿಲ್ವಾ ನಿಮ್ಗೆ? ಹೋಗಿ ಕರೀರಿ. ಹೇ ವೀಣಾ, ನೀನು ಹೋಗಿ ಕರ್ಕೊಂಬರೆ ಪ್ಲೀಸ್ ಕಣೆ. ಚೆನ್ನಾಗಿ ಹೇಳ್ಬಿಟ್ರಿ. ನಾನು ಯಾಕ್ರಿ ಮಾಡ್ಬೇಕು ಈ ಕೆಲಸ? ಅವರು ನಿಮ್ಮ ಹತ್ರ ಹೇಳಿದ್ದಾರೆ ಈ ಕೆಲಸ ಮಾಡಿ ಅಂತ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಮನೆಯಿಂದ ಆಚೆ ಕಳ್ಸೋದಿಕ್ ನೀವು, ಕರ್ಕೊಂಬರೋದಿಕ್ ನಾನಾ? ನಿಮ್ಗೆ ಈ ಮನೆ ಬೇಕು ಅಂತ ಇದ್ರೆ ನೀವು ಹೋಗಿ ಕರ್ಕೊಂಬನ್ನಿ, ಇಲ್ಲಾಂದ್ರೆ ಬಿಟ್ಬಿಡಿ. ಆಯ್ತಮ್ಮ, ನನ್ನಿಂದ ತಪ್ಪಾಗಿದೆ. ನಾನು ಮಣ್ಣು ತಿನ್ನೋ ಕೆಲಸ ಮಾಡಿದ್ದೀನಿ. ನನಗೆ ಈಗೆಲ್ಲ ಅರ್ಥ ಆಗಿದೆ. ನಾನು ಹೋಗಿ ಹೇಗೆ ಕರೆಯೋಕ್ಕಾಗುತ್ತೆ? ವೀಣಾ, ನೀನು ನನ್ನ ಜೊತೆ ಬಾರೆ ಪ್ಲೀಸ್ ಕಣೆ. ನಾನು ಬರಲ್ಲ ರೀ ನಿಮ್ಮ ಜೊತೆಗೆ. ಪ್ರತಿ ಸಲ ತಪ್ಪು ಮಾಡೋದು ನೀವು, ಕ್ಷಮೆ ಕೇಳೋದು ನಾನಾ? ನೀವು ಮಾಡಿರೋ ಕೆಲಸಕ್ಕೆ ಬೇರೆ ಯಾರಾದರೂ ಆಗಿದ್ದಿದ್ರೆ ನಮ್ಮನ್ನ ಮನೆ ಒಳಗಡೆ ಕೂಡ ಬಿಟ್ಕೋತಾ ಇರಲಿಲ್ಲ, ನಮ್ಮ ಮುಖ ಕೂಡ ನೋಡ್ತಿರ್ಲಿಲ್ಲ. ಪಾಪ ಅತ್ತೆ ಮಾವ ಇದನ್ನೆಲ್ಲ ಸಹಿಸ್ಕೊಂಡಿದ್ದಾರೆ. ಅವರಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ಅವ್ರ ಜೊತೆ ಇಷ್ಟು ದಿವಸ ಇದ್ನಲ್ಲ ನಾನೆಲ್ಲ ನೋಡಿದ್ದೀನಿ. ಹೆತ್ತ ಅಪ್ಪ ಅಮ್ಮನ್ನ ಅವತ್ತು ಯಾವುದೇ ಪ್ರಯೋಜನ ಅಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ರಿ. ಆದ್ರೆ ಇವತ್ತು ನಿಮ್ಮ ಮನೆ ಉಳಿಸ್ಕೊಳ್ಳೋದಿಕ್ಕೆ ಅದೇ ಅಪ್ಪ ಅಮ್ಮ ಬೇಕಾಗಿದ್ದಾರೆ. ಅದಕ್ಕೆ ಹೇಳೋದು, ಹೆತ್ತವ್ರನ್ನ ಯಾವತ್ತೂ ಕಡೆಗಾಣಿಸ್ಬಾರ್ದು ಅಂತ. ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅವ್ರ ಆಶೀರ್ವಾದ ಬೇಕೇ ಬೇಕಾಗತ್ತೆ. ಏ ವೀಣಾ, ಮೊದಲು ಶಾಪ ಹಾಕೋದು ನಿಲ್ಸೆ. ನಾನು ಹೋಗಿ ಕರೆದೆ ಅವ್ರು ಬಂದ್ಬಿಡ್ತಾರಾ? ನೀವು ಅವ್ರಿಗೆ ತಂದೆ ತಾಯಿ ಅಲ್ಲ ರೀ, ಅವರು ನಿಮಗೆ ತಂದೆ ತಾಯಿ. ನೀವು ಹೋಗೋ ಅಂದ ತಕ್ಷಣ ಹೋಗೋದಿಕ್ಕೆ, ಬಾ ಅಂದ ತಕ್ಷಣ ಬರೋದಿಕ್ಕೆ ಅವ್ರನ್ನ ಏನು ಅಂತ ಅನ್ಕೊಂಡಿದ್ದೀರಾ ನೀವು? ನೀವು ಮೊದಲು ಆ ಮನೆಗೆ ಹೋಗಿ ಅವ್ರ ಕಾಲು ಹಿಡ್ಕೊಂಡು ನಂದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿ. ಅವ್ರಿಗೂ ಹೌದು ಅಂತ ಅನ್ಸಿದ್ರೆ ನಿಮ್ಮ ಜೊತೆ ಬರ್ತಾರೆ, ಇಲ್ಲ ಅಂದ್ರೆ ನಿಮ್ಮ ಹಣೆ ಬರ. ಲಕ್ಷ್ಮೀ